Hello students, welcome to Pattadakal English Academy and Panshankar English Academy. There is a girl by the tracks lesson with the fourth part line by line explanation ಮಾಡ್ತೀನಿ and this is the last part. ಹಿಂದಿನ ಪೀರಿಯಡ್ದಲ್ಲಿ ಇಲ್ಲಿ ಇದ್ದು ನಾವು Dinesh Bhai, a young voice asked, your sister Roma has fallen off a train and we are taking her to Divine Hospital in Gansoli. Yes, I am on my way, said Dinesh, rushing towards his motorcycle. ಅಲ್ಲಿಂದ ಹೊರಡ್ತಾರೆ ಮೋಟರ್ಸೈಕಲ್ ತಗೊಂಡು ಗನ್ಸೋಲಿಗೆ ಯಾವುದೋ ಡಿವೈನ್ ಹಾಸ್ಪಿಟಲ್ಗೆ ಬರ್ಲಿಕ್ಕೆ ಹತ್ತಿನ ಅಂತ ತಿಳ್ಕೊಂಡು ಹೇಳ್ತಾವ. ಇದು ಹಿಂದಿನ ಪೀರಿಯಡ್ದಲ್ಲಿ ಆಗಿತ್ತು. ಬಹುತೇಕ ಅಲ್ಲಿ ಬರ್ತಾರೆ. ಈಗ ಸ್ಮಾಲ್ ಹಾಸ್ಪಿಟಲ್ದಿಂದ ರೋಮಾ ತಲ್ರಜನ್ನ ಟ್ರಕ್ಕಿನ ಹಿಂಭಾಗದೊಳಗೆ ಹಾಕೊಂಡು ಬರುವಾಗ ಫೋನ್ ನಂಬರ್ ಕೊಟ್ಲು. ಸ್ವಲ್ಪ ಫ್ಲಟರಿಂಗ್ ಓಪನ್ ಮಾಡಿ ತನ್ನ ಐಸನ್ನ ಮತ್ತೆ ಅನ್ಕಾನ್ಸಿಯಸ್ ಆಗ್ಬಿಟ್ಲು. ಅದ ಫೋನ್ ನಂಬರ್ ತಗೊಂಡು ಬಾಲೇಶ್ವರ ಮಿಶ್ರ ಅವ್ರ ಬ್ರದರ್ ದಿನೇಶ್ಗೆ ಫೋನ್ ಮಾಡಿದ್ರು. ಈಗ ಮತ್ತೆ ಹಳ್ಳಿ ಕಣ್ಣು ಮುಚ್ಚಿಬಿಟ್ಲಾಕಿ ಅನ್ಕಾನ್ಸಿಯಸ್ ಆದ್ಲು. ಆಕಿನ ತಗೊಂಡು ಬರ್ತಾರೆ ಸದ್ಯಕ್ಕಣ. ರೋಮಾ ಅರೈವ್ಡ್ ಎಟ್, ರೋಮಾ ಅಂದ್ರೆ ಟ್ರಕ್ ದೊಳಗಿರುವಂತ ಟ್ರಕ್, ಅದರೊಳಗಿರ್ತಕ್ಕಂಥ ರೋಮಾ, ಬಾಲೇಶ್ವರ ಮಿಶ್ರ, ಟೆಂಪೋ ಟ್ರಕ್ ಡ್ರೈವರ್ ಎಲ್ಲರೂ ಬಂದ್ರಿ. ಡಿವೈನ್ ಹಾಸ್ಪಿಟಲ್, ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್. ಯಾವಾಗ ಬಂದ್ರು ಸಮ್ ಮಿನಿಟ್ಸ್ ಲೇಟರ್, ಒಂದು 10 ನಿಮಿಷ 15 ನಿಮಿಷ ಆದ ನಂತರ ಆ ಸ್ಮಾಲ್ ಹಾಸ್ಪಿಟಲ್ ಇಂದ ಡಿವೈನ್ ಹಾಸ್ಪಿಟಲ್ ಬಂದ್ರು. ಅಲ್ಲೊಬ್ಬರು ಡಾಕ್ಟರ್ ಇದ್ರು, ಡಾಕ್ಟರ್ ಅನಿಲ್ ಅಗರ್ವಾಲ್. ಯಾರಿವರು? ದ ಮೆಡಿಕಲ್ ಡೈರೆಕ್ಟರ್ ದೇರ್. ಓಕೆ, ಏನ್ ಹೇಳಿದ್ರು? ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್. ಎಕ್ಸ್ಟೆಂಟ್ ಅದ್ರ ಎಷ್ಟು ಅಗಲ ಆಗಿದೆ ಗಾಯ, ಎಷ್ಟು ಆಳವಾಗಿದೆ ಗಾಯ ನೋಡಿದ್ರು. ರೋಮಾಸ್ ಇಂಜುರೀಸ್, ಗಾಯ ನೋಡಿದ್ರು. ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ ಟು ICU, ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಅಡ್ಮಿಟ್ ಮಾಡಿಬಿಟ್ರು. ಸೀದಾ ಅಲ್ಲಿ ಎಮರ್ಜೆನ್ಸಿ ಅಂತಾರೆ ಅದಕ್ಕೆ. ವಿತೌಟ್ ಎನಿ ಪೇಪರ್ ವರ್ಕ್. ಡಾಕ್ಟರ್ ಅಗರ್ವಾಲ್ ಅವರು ಮಾಡಿದ್ದು ಒಳ್ಳೆ ಕೆಲಸ ಇದು. ಅವಳ ಹೆಸರು ತಗೋರಿ, ಡೇಟ್ ಆಫ್ ಬರ್ತ್ ತಗೋರಿ, ಆಧಾರ್ ಕಾರ್ಡ್ ತಗೋರಿ, ಇದೆಲ್ಲ ಇದು ಮಾಡ್ರಿ, ತಂದೆ ಹೆಸರು ಯಾರು ಇಲ್ಲದ ಬರೀರಿ, ಇದನ್ನ ಸಹಿ ಮಾಡ್ರಿ. ಇಷ್ಟೊತ್ತಿಗೆ ಮತ್ತಾಕಿ ಏನೋ ತೊಂದರೆ ಆಗ್ಬೋದು, ಅದನ್ನ ಆಮೇಲೆ ಮಾಡಿದ್ರೆ ಸೀದಾ ICUಗೆ ಒಯ್ದ್ಬಿಡ್ರಿಕೆನಾ ಅಂತ ತಿಳ್ಕೊಂಡು ಡಾಕ್ಟರ್ ಅಗರ್ವಾಲ್ ಅವರು ಎಂತ ಒಳ್ಳೆ ಕೆಲಸ ಮಾಡಿದ್ರು. ಯಸ್, ವೆರಿ ಗುಡ್. ಪೇಪರ್ ವರ್ಕ್ ಇರ್ಲಾರ್ದೇನೆ ಏನ್ ಪೇಪರ್ ವರ್ಕ್, ಬರೀದು ಸಹಿ ಮಾಡೋದು ಕಟ್ ಮಾಡಿದ್ರೆ ಮೊದಲಿಗೆ ಟ್ರೀಟ್ಮೆಂಟ್ ಒಯ್ಯಿರಿ ಅಂತ ತಿಳ್ಕೊಂಡು ಎಮರ್ಜೆನ್ಸಿ ಯೂನಿಟ್ಗೆ ಕಳಿಸ್ಕೊಡ್ತಾರೆ. ಹಿ ಆಸ್ಕ್ಡ್ ಬಾಲೇಶ್ವರ ಡಾಕ್ಟರ್ ಅಗರ್ವಾಲ್ ಟು ಹ್ಯಾಂಗ್ ಅರೌಂಡ್ ಅಂದ್ರೆ ಸ್ವಲ್ಪ ವೇಟ್ ಮಾಡ್ರಿ ಅಂದಂಗ ಫ್ರೇಸಲ್ ಫಾರ್ಮ್ ಇದ್ದಾರೆ. ಅಂಟಿಲ್ ರೋಮಾಸ್ ಫ್ಯಾಮಿಲಿ ಮೆಂಬರ್ಸ್ ಅರೈವ್ಡ್. ನೀವ್ಯಾರು? ನಾನು ಹಂಗ ಪರಿಚಯ, ನನಗೆ ಅವ್ರ ಪರಿಚಯ ಇಲ್ರಿ, ಅನ್ನೋನ್ ಪರ್ಸನ್, ನಾನು ಹಿಂಗಾಯ್ತು ಅಂತ ಹೇಳಿರ್ತಾನ. ಏನಂದ್ರು ಇರ್ರಿ, ನೀವು ಕರ್ಕೊಂಬಂದಿರಲ್ಲ, ಪೇರೆಂಟ್ಸ್ ಬರ್ಲಿ ಅವ್ರಿಗೆ, ನಂತರ ನಾವು ಹೋಗಿವ್ರಂತೆ. ಓಕೆ ಸರ್ ಅಂತೇಳಿ. ದಟ್ ವಾಸ್ ವೆನ್ ಹಿ ನೋಟಿಸ್ ದಟ್. ಯಾವಾಗ ಡಾಕ್ಟರ್ ಹೇಳಿದಾರೆ ನೋಡ್ರಿ, ನೀವು ಇಲ್ಲಿರ್ರಿ ಬಾಲೇಶ್ವರ ಅವರೇ, ಅವ್ರ ಪೇರೆಂಟ್ಸ್ ಬರೋವರೆಗೂ ಅಂತ ಹೇಳಿದ. ಆಯ್ತು ಸರ್ ಇರ್ತೇನೆ ಅಂತಿದ್ದು. ಅಷ್ಟೊತ್ತಿಗೆ ಬಾಲೇಶ್ವರ ಏನ್ ಮಾಡ್ತಾನೆ, ವೆನ್ ಹಿ ನೋಟಿಸ್ ದಟ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್, ಐ ಹ್ಯಾಡ್ ಸ್ಲಿಪ್ಡ್ ಅವೇ ವಿತ್ ಹಿಸ್ ಟ್ರಕ್. ಆ ಡ್ರೈವರ್ ಇವ್ರ ಜೊತೆಗೆ ಎಷ್ಟೊತ್ತಿನ ತನಕ ಇತ್ತು, ಈಗಿನ ಒಳಗೆ ಕಳಿಸಿ ಡಾಕ್ಟರ್ ಯಾವಾಗ ಅಡ್ಮಿಟ್ ಮಾಡ್ಕೊಂಡ್ರು ಡ್ರೈವರ್ ಹೋಗ್ಬಿಟ್ಟಾನ್ರಿ. ಇದನ್ನ ನೋಡಿಲ್ಲ ಇವ ಬಾಲೇಶ್ವರ ಮಿಶ್ರ. ದಟ್ ವಾಸ್ ವೆನ್, ಓನ್ಲಿ ದೆನ್, ಆಗ ಮಾತ್ರ ದೇ ನೋಟಿಸ್ಡ್. ದೇ ಅಂತಂದ್ರೆ ಹಿ ಅನ್ನ ಕಡ್ಡಿಲ್ಲ, ಯಾರು ಬಾಲೇಶ್ವರ. ನೋಟಿಸ್ ದಟ್ ದ ಡ್ರೈವರ್ ಏನ್ ಮಾಡಿದ್ದ, ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್, ತನಗೇನು ಸಾಧ್ಯತೆ ಎಲ್ಲ ಮಾಡಿಬಿಟ್ಟು ಹ್ಯಾಡ್ ಸ್ಲಿಪ್ಡ್ ಅವೇ, ಹ್ಯಾಡ್ ಡಿಸ್ಅಪಿಯರ್ಡ್ ವಿತ್ ಹಿಸ್ ಟ್ರಕ್. ಬಾಲೇಶ್ವರ, ಅಯ್ಯೋ ಹೋಗ್ಬಿಟ್ರಲ್ಲ ಡ್ರೈವರ್ ಇವರು. ಓ, ಐ ಕುಡಂಟ್ ಥ್ಯಾಂಕ್ ಹಿಮ್, ನನಗಿಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಆ ಹುಡುಗಿ ತರಾಕ, ಥ್ಯಾಂಕ್ಸ್ ಅಂತ ಹೇಳಕ್ ಸಹಿತ ನನಗಾಗ್ಲಿಲ್ಲಲ್ಲ. ಬಾಲೇಶ್ವರ ಥಾಟ್, ಪಾಪ ಅವರು ಮಾಡ್ರ ಕೆಲಸ, ಇವರು ಥ್ಯಾಂಕ್ಸ್ ಹೇಳಂತೇನು ಮಾಡಿಲ್ಲ, ಹಿಂಗಾಗಿ ಅವ್ರು ಹೋಗ್ಬಿಟ್ಟಾರ. ಬಟ್ ಇವ್ರಿಗೊಂದು ಸ್ವಲ್ಪ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು. ಯಾರೋ ಹೆಣ್ಮಗಳು, ಯಾರೋ ಹೆಲ್ಪ್ ಮಾಡಿದವರು, ತಾವ್ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು, ದೊಡ್ಡತನ. ಎಸ್, ಬಾಲೇಶ್ವರ ಅನ್ಕೊಂತಾರ. ಸ್ವಲ್ಪ ಸ್ಯಾಡ್ ಆಗ್ತದೆ ಅವ್ರಿಗೆ.
ನಾನು ಸ್ವಲ್ಪ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ನನಗೆ ಹೆಲ್ಪ್ ಮಾಡಿದ್ದಕ್ಕಾಗಿ ಆ ಹುಡುಗಿ ತರೋದ್ ಸಲುವಾಗಿ. ಅಯ್ಯೋ ಥ್ಯಾಂಕ್ಸ್ ಅಂತ ಹೇಳಿರಲ್ಲಪ್ಪ ಅಂತ ತಿಳ್ಕೊಂಡು ಬಾಲೇಶ್ವರ್ ಅವರು ಅನ್ಕೋತಾರ. ಎಸ್, ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿರ್ತದ್ರಿ. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಸಿಯಸ್, ಬಟ್ ಹರ್ ಎಕ್ಸ್ರೇಸ್ ಮಾಡಿ ನೋಡಿದರೆ ಶೋಡ್ ದಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸಿವಿಯರ್, ಇಂಜುರೀಸ್ ಆದಂತದ್ದು ಅದರ ಎಕ್ಸ್ಟೆಂಟ್ ನೋಡಿದರೆ ಸಿವಿಯರೇ ಕಾಣಿಸ್ತವೆ. ಕಂಡಾಗ್ಯೂ ಆಲ್ ಶಿ ನೀಡೆಡ್ ವರ್ ಡೀಪ್ ವುಂಡ್ ಸೂಚರ್ಸ್. ಆಕಿಗೇನು ದೊಡ್ಡ ಆಪರೇಷನ್ ಮಾಡ್ಬೇಕಾದದ್ದಿಲ್ಲ, ಏನಲ್ರಿ. ಗಾಯ ತಲೆಯೊಳಗ ಗ್ಯಾಶ್ ಐತಿ, ಅಲ್ಲಿಂದ ಬ್ಲೀಡಿಂಗ್ ಆಗ್ಲಿಕ್ಕೆ ಹತ್ತೈತಿ. ಇವನ ಒಂದ್ ಸ್ವಲ್ಪ ಏನೋ ಅದನ್ನ ಬಂದ್ ಮಾಡ್ಕೊಂಡು ತಗೊಂಡ್ ಬಂದಾನ. ಅಲ್ಲಿ ಫಸ್ಟ್ ಏಡ್ನಾಗ ಒಂದ್ ಸ್ವಲ್ಪ ಏನೋ ಕೊಟ್ಟಾರ ಅವರು. ಬಟ್ ಆ ಡೀಪ್ ವುಂಡ್ ನೋಡಿದ್ರೆ ಸೀರಿಯಸ್ ಅಂತ ಅನಿಸ್ತದ. ಬಟ್ ರಿಯಲಿ ಅದನ್ನ ನೋಡಕ್ ಹೋದ್ರ, ಟೆಸ್ಟ್ ಮಾಡಿ ನೋಡಿದ್ರ ಏನ್ ಬೇಕಾಗಿರಲ್ಲ. ಅದಕ್ಕೆ ಸಿಂಪ್ಲಿ ಒಂದು ಸೂಚರ್ಸ್ ಬೇಕಾಗಿತ್ತು ಅಷ್ಟೇ. ಹೊಲಿಗೆ ಸೂಚರ್, ಹೊಲಿಗೆ ಹಾಕ್ತಾರಲ್ಲ, ಹೊಲಿಗೆ. ಎಂತ ಹೊಲಿಗೆ ಅಂದ್ರೆ ಡೀಪ್ ವುಂಡ್ ಸೂಚರ್ ಅಂತ ಕರೀತಾರೆ. ಸ್ವಲ್ಪ ಗಾಯ ಆಳಾದಾಗ ಏನು ಹೊಲಿಗೆ ಹಾಕ್ತಾರಲ್ಲ ಆ ತರದ ಹೊಲಿಗೆ. ದ ಗರ್ಲ್ ನೀಡೆಡ್ ಓನ್ಲಿ ಡೀಪ್ ವುಂಡ್ ಸೂಚರ್ಸ್. ಅಂತ ಏನು ಜೀವ ಹೋಗುವಂತದ್ದೇನು ಸೀರಿಯಸ್ ಇರಲಿಲ್ಲ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್. ಲಾಸ್ಟಿಂಗ್ ಅಂದ್ರೆ ಪರ್ಮನೆಂಟ್ ಡ್ಯಾಮೇಜ್, ಕೈ ಮುರಿದು ಕಾಲು ಇದಾಗಿ ಹಂಗೇನೋ ಆಗಿರಲಿಲ್ಲ. ಲಾಸ್ಟಿಂಗ್ ಅಂದ್ರೆ ಪರ್ಮನೆಂಟ್ ಉಳಿಯುವಂಥದ್ದು. ಪರ್ಮನೆಂಟ್ ಉಳಿಯುವಂಥ ಡ್ಯಾಮೇಜ್ ಏನು ಆಗಿರಲಿಲ್ಲ, ಅಂಥದ್ದೇನು ಡ್ಯಾಮೇಜ್ ಆಗಿರಲಿಲ್ಲ. ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್, ಡಾಕ್ಟರ್ ಅಗರ್ವಾಲ್ ಮಾತ್ರ ನಿಚ್ಚಳ ಹೇಳ್ತಾರೆ, ನಂಬಿಕೆ ಅಂತ, ಶಿ ವುಡ್ ಹ್ಯಾವ್ ಬ್ಲಡ್ ಟು ಡೆತ್. ಸಾಯ್ಬೋದಿತ್ತು ಅವಳು. ಇಫ್ ಅಂತಿಲ್ಲಲ್ಲ, ಹ್ಯಾಡ್ ಅಂತೈತಿ. ಹ್ಯಾಡ್ನ ಇಫ್ ಅಂತ ತಿಳ್ಕೊಬೇಕು, ಆಗ್ತೈತಿ ಮೀನಿಂಗ್. ಹ್ಯಾಡ್ ನೋ ಬಡಿ ಹೆಲ್ಪ್ಡ್, ಸಪೋಸ್ ನೋ ಬಡಿ ಹ್ಯಾಡ್ ಹೆಲ್ಪ್ಡ್ ಹಾರ್. ಅವಳಿಗೆ ಯಾರೋ ಹೆಲ್ಪ್ ಮಾಡಾರಂತ ಬಾಲೇಶ್ವರ ಮಿಶ್ರಾ ಅಂತ ಹೇಳಿದ್ರಲ್ಲ, ಆ ಹುಡುಗಿನ ತಗೊಂಡ್ ಬಂದು ಗಾಡಿಗೆ ತಗೊಂಡ್ ಬಂದು ಫಸ್ಟ್ ಏಡ್ ಕೊಡ್ಸ್ಕೊಂಡು ತಗೊಂಬಂದಲ್ಲ, ಅದನ್ನ ಮಾಡದೆ ಹೋಗಿದ್ರೆ ಶಿ ವುಡ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ ದ ಇಂಜುರಿ. ಸಾಯ್ಬೋದಿತ್ತು, ಬ್ಲಡ್ ಹೋಗಿ ಸಾಯ್ಬೋದಿತ್ತು. ಬ್ಲಡ್ ನಿಲ್ಲಿಸಿದ್ರಲ್ಲ ಆಕೆ ಜೀವ ಉಳಿತು. ಹಿಂಗೆ ದೇರ್ ವುಡ್ ಹ್ಯಾವ್, ಇದೇನದಲ್ರಿ, ಎಸ್ ಏನಂತಾರ ಅಗರ್ವಾಲ್ ಡಾಕ್ಟರ್ ಹೇಳ್ತಾರ, ಈ ಹಿಂಗತೆ ಆಗ್ತಿತ್ರಿ ಅವ್ರು, ನೀವು ಬಹಳ ಚಲೋ ಕೆಲಸ ಮಾಡ್ಯಾರ, ಜೀವ ಉಳಿಸಿದ್ರು ಹಾಕಿದ್ರೆ ಬಾಲೇಶ್ವರ್ ಅವರೇ. ಅಗರ್ವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲಡ್ ಟು ಡೆತ್, ರಕ್ತ ಹರಿದು ಸಾಯ್ಬೋದಿತ್ತು. ಸಪೋಸ್ ನೋ ಬಡಿ ಹ್ಯಾಡ್ ಹೆಲ್ಪ್ಡ್ ಹಾರ್, ಹ್ಯಾಡ್ ಅಂತರ್ಬೇಕಾಗಿತ್ತು ಅಂತ ಅನಿಸ್ತದ. ಇಲ್ಲ, ವೆನ್ ಶಿ ಫೈನಲಿ ಓಪನ್ ಹರ್ ಐಸ್, ಆಫ್ಟರ್ ಎಷ್ಟು ಟೈಮ್ ತಗೊಳ್ಳೋದು ಗೊತ್ತಿಲ್ಲ, ಕಣ್ಣಂತೂ ಓಪನ್ ಮಾಡ್ದು. ದ್ಯಾಟ್ ನೈಟ್, ಅವತ್ತಿನ ರಾತ್ರಿನ ಕಣ್ಣು ಓಪನ್ ಮಾಡೋಣ. ಹರ್ ಬ್ರದರ್ ಮಗ್ಲಿದ್ರು, ಹರ್ ಫಿಯಾನ್ಸೆ ಲವ್ವರ್ ಅಂದ್ರೆ ವುಡ್ ಬಿ ರೀ, ಎಂಗೇಜ್ಮೆಂಟ್ ಆಗಿರ್ತೈತಿ, ಮ್ಯಾರೇಜ್ ಆಗಿರೋದಿಲ್ಲ. ವಿಜಯ್ ಅಂತಿದ್ನಲ್ಲ ಹಿಂದಿನ ಲೆಸನ್ದಲ್ಲಿ, ಹಿಂದಿನ ಯೂನಿಟ್ನಲ್ಲಿ ಬಂದಿದೆ, ಹಿಂದಿನ ಒಂದು ಪಾರ್ಟ್ ನಲ್ಲಿ. ಇಬ್ರು ವರ್ ಪ್ರೆಸೆಂಟ್ ಬೈ ಹರ್ ಸೈಡ್, ನಿಂತಿದ್ರು. ಅವ್ರ ಬ್ರದರ್ ಬಂದಾರ, ಅವ್ರ ಫಿಯಾನ್ಸೆ ಬಂದಾರ, ಇಬ್ರು ನಿಂತಿದ್ರು. ಶಿ ಕುಡ್ ಬೇರ್ಲಿ ಸ್ಪೀಕ್, ಬೇರ್ಲಿ ಅಂದ್ರೆ ವೆರಿ ರೇರ್ಲಿ ರೀ, ಬಹಳ ಕ್ವಚಿತವಾಗಿ ಕಷ್ಟಪಟ್ಟು ಒಂದೆರಡು ಶಬ್ದ ಮಾತಾಡ್ಬೋದಿತ್ತು ಅಷ್ಟೇ. ಜಸ್ಟ್ ನಾಡೆಡ್, ಗೋನ್ ಅಲ್ಗಾಡ್ಸೋದ್ರಿ, ಅಂಡ್ ಫೆಲ್ ಅಸ್ಲೀಪ್ ಅಗೇನ್. ಒಂದ ಎರಡು ಶಬ್ದ ಮಾತಾಡಿಲ್ದರೆ ಗೋನ್ ಅಲ್ಗಾಡಿಸಿಲ್ಲ, ಅಂಡ್ ಸ್ಲೆಪ್ಟ್ ಅಗೇನ್, ಮತ್ತೆ ಹೊಳ್ಳಿ ಮಲ್ಕೊಂಡ್ಬಿಟ್ಲು ಅನ್ಕಾನ್ಸಿಯಸ್ ಆಗಿರಿ. ಅಂಡ್ ಬಾಲೇಶ್ವರ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್. ಈಗ ಅಡ್ಮಿಟ್ ಮಾಡಿ ಹೋಗಿದ್ನಲ್ಲ, ನಾನ್ ಮಾಡಿದಂಥದ್ದು ಒಂದು ಕೆಲಸ ಚಲೋ ಆಯ್ತೋ ಹೆಂಗೋ, ಆ ಹುಡುಗಿ ಜೀವ ಉಳಿತೋ ಏನಾರ ಆಯ್ತು ಅಂತ ತಿಳ್ಕೊಂಡು ಕಾತರುತ್ತೆ. ಮತ್ತೆ ನೋಡ್ಲಿಕ್ಕೆ ಅಂತ ಬಂದಾನ್ರಿ. ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೇಟೆಡ್. ಬಂದು ನೋಡಿದ್ರೆ ಹಾಸ್ಪಿಟಲ್ದಾಗ ಹೇಗಿದಳ್ರಿ ರೋಮಾ ಅಂತ ನೋಡಿದ್ರೆ, ರೋಮನ್ ಕಂಡೀಷನ್ ಹೇಗಿತ್ತು, ಪಾರ್ಟ್ಲಿ ಸಿಡೇಟೆಡ್ ಅಂತ ಕರೀತಾರ. ಸಿಡೇಟೆಡ್ ಅಂತಂದ್ರೆ ಒಂಚೂರ ಏನಾಗೋದ್ರಿ, ಎಚ್ಚರ ಇರೋದ್ರಿ. ಸಿಡೇಟ್ ಅಂದ್ರೆ, ಸಿಡೇಟೆಡ್ ಅಂತಂದ್ರೆ ಈಗ ಆಪರೇಷನ್ ಮಾಡಿರ್ತಾರ, ಆ ಮೆಡಿಸಿನ್ ತಿಂದಾಗಿ, ಡ್ರಗ್ಸ್ ತಿಂದಾಗಿ ಅರ್ಧಂಬರ್ಧ ಎಚ್ಚರ ಇರ್ತೈತ್ರಿ, ಅರ್ಧಂಬರ್ಧ ಎಚ್ಚರ ಇರೋದಿಲ್ಲ. ಆ ತರ ಹಾಫ್ ಅನ್ಕಾನ್ಸಿಯಸ್ ಅಥವಾ ಹಾಫ್ ಕಾನ್ಸಿಯಸ್, ಹಾಫ್ ಅವೇಕ್ ಡ್ಯೂ ಟು ಡ್ರಗ್ಸ್ ಇರ್ತಕ್ಕಂಥ ಕಂಡೀಷನ್ಗೆ ಸಿಡೇಟೆಡ್ ಅಂತ ಕರೀತಾರೆ. ಔಷಧ ಆಕಿಗೆ ಕೊಟ್ಟದ್ರಿಂದಾಗಿ ಅವಳು ಸ್ವಲ್ಪ ಅರ್ಧಂಬರ್ಧ ಎಚ್ಚರ ಇದ್ಲು ಅಂತ, ಪಕ್ಕ ಎಚ್ಚರ ಇದ್ದಿಲ್ಲ, ಅಂತ ತಿಳ್ಕೊಂಡು ಕಣ್ಣು ಮಬ್ಬಗಣ್ಣಾಗ ಇರ್ತಿದ್ಲು. ಬಿಕಾಸ್ ಆಫ್ ಡ್ರಗ್, ಆಕಿಗೇನು ಔಷಧ ಟ್ರೀಟ್ಮೆಂಟ್ ಕೊಟ್ಟಿದ್ರಲ್ಲ, ಮೆಡಿಸಿನ್ ಕೊಟ್ಟಿದ್ರಲ್ಲ, ಆಕಿನ ಮಬ್ಬಣ್ಣಾಗಿ ಮಾಡಿತ್ತು, ಪಕ್ಕ ಎಚ್ಚರಿರಲಿಲ್ಲ. ಆನ್ ಹಿಸ್ ವೇ ಬಾಲೇಶ್ವರ ಹ್ಯಾಡ್ ಇವನ್ ರಿವಿಸಿಟೆಡ್.
ಅಲ್ಲಿಗೆ ಹಾಸ್ಪಿಟಲ್ ಬರಬೇಕಾದ್ರೆ ಬಾಲೇಶ್ವರ ರಿವಿಸಿಟ್ ಮಾಡಿತ್ತಂತೆ. ಯಾವುದಕ್ಕ? ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ರೋಮಾ ಏನು ಬಿದ್ದಿದ್ಲಲ್ಲ ಟ್ರೈನ್ದಿಂದ, ಅಲ್ಲಿಗೆ ಮತ್ತೆ ಹೋಗ್ಯಾನಿವ. ಎದಕ್ಕೆ ಹೋಗ್ಯಾನೋ ಏನೋ, ಎದಕ್ಕೆ ಹೋಗ್ಯಾನ ನೋಡ್ರಿ. ಲುಕಿಂಗ್ ಅಂದ್ರೆ ಇನ್ ಸರ್ಚ್ ಆಫ್ ಫಾರ್ ಹರ್ ಬಿಲಾಂಗಿಂಗ್ಸ್. ಬಿಲಾಂಗಿಂಗ್ಸ್ ಅಂದ್ರೆ ನಮ್ಮ ಸಾಮಗ್ರಿ, ನಮ್ಮ ಕೈಯಾಗ ಏನಿರ್ತಾವಲ್ಲ, ಒಂದು ಬ್ಯಾಗ್ ಅಂತ ಇರ್ತೈತಿ ಊರಿಗೆ ಹೊಂಟ್ರೆ, ಒಂದು ಫೋನ್ ಅಂತ ಇರ್ತೈತಿ, ಮತ್ತೊಂದೇನೇನು ನಮ್ಮ ಚೀಲ ಚಪಾಟಿ ಅಂತ ಇರ್ತಾವಲ್ಲ, ಅವಕ್ಕೆ ಬಿಲಾಂಗಿಂಗ್ಸ್ ಅಂತ ಕರೀತಾರೆ. ಅಕ್ಕಿ ಬಿಲಾಂಗಿಂಗ್ಸ್ ಅಲ್ಲೇ ಟ್ರೈನ್ ಆಕ್ಸಿಡೆಂಟ್ ಏನ್ ಬಿದ್ದಿದ್ದಲ್ಲ ಆ ಜಾಗದೊಳಗೆ ಅವು ಬಿದ್ದಿದ್ವು ಅಂತ. ಅವನ್ನ ನೋಡೇ ಇಲ್ಲ ಅವಾಗ, ಆಕೆನ ಅಷ್ಟೇ ತಗೊಂಡ್ ಬಂದಾನ, ಉಳ್ಕದ ಕಡೆ ಲಕ್ಷ ಇಲ್ಲ ಅವ್ರೆ. ಸ್ವಲ್ಪ ಅವ್ನು ತಗೊಂಡ್ ಬರ್ರಿ ಅಂತ ತಿಳ್ಕೊಂಡು ಆಕೆ ಬ್ರದರ್ ಏನೋ ಹೇಳಿದ್ನಂತ ಅವಾಗ. ಮಾರನೇ ದಿವಸ, ಯಾಕಂದ್ರೆ ಆ ಜಾಗ ನೋಡಿರ್ಲಿಲ್ಲಲ್ಲ ಅವರು, ನೀವ ನೋಡ್ರಿ ಸ್ವಲ್ಪ ಹೋಗಿ ಬರ್ತಾರಾ ಬಾಲೇಶ್ವರ ಅವ್ರೆ ಅಂತ ಹೇಳಿದ. ಆ ಕಾರಣಕ್ಕಾಗಿ ನೆಕ್ಸ್ಟ್ ಡೇ ಬಾಲೇಶ್ವರ ಹಾಸ್ಪಿಟಲ್ಗೆ ಹೋಗಕ್ಕಿಂತ ಮುಂಚೆ ಆ ಒಂದು ಜಾಗಕ್ಕೆ ಹೋಗ್ಬಿಟ್ಟು, ಎದಕ್ಕ? ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್. ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್, ದಿನೇಶ ಹೇಳಿದ್ದಂತ ಅವನಿಗೆ, ದಟ್ ಹರ್ ಸೆಲ್ ಫೋನ್ ಅಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ನಮ್ಮ ಸಿಸ್ಟರ್ದು ರೋಮಾದವ್ರಿ ಸೆಲ್ ಫೋನ್ ಹೋಗ್ಬಿಟ್ಟದ್ರಿ ಬಾಲೇಶ್ವರ ಅವರೇ, ಮತ್ತೊಂದು ಹ್ಯಾಂಡ್ ಬ್ಯಾಗ್ನು ಇಲ್ರಿ, ಪ್ಲೀಸ್ ಒಂದ್ ಸ್ವಲ್ಪ ಅಲ್ಲಟ್ ಹೋಗಿ ಬರ್ತೀರಾ? ಅವ್ ಹೆಂಗಂದ್ರು ಅನ್ಬಾರ್ದಿತ್ತು ಅಂತ ಅನಸ್ತದ ನಮಗೆ. ಹೋಗ್ಬಿಟ್ಬಿಟ್ಟಿದ್ರೆ ಚಲೋ ಆಯ್ತು, ಅದ್ರಾಗ ಏನ್ ಇರ್ತೈತ್ರಿ. ಇವ್ರನ್ನ ಹೆಂಗ್ ಕಳ್ಸಕ್ ಹೋದ್ರು, ಏನೋ ಯಾಕೋ ಏನೋ ಆಗೈತಿದ. ನಾಟ್ ಫಾರ್ ಫ್ರಮ್ ದ ಸ್ಪಾಟ್. ಇವ ಬಾಲೇಶ್ವರ ಅಲ್ಲಿಗೆ ಹೋಗ್ಯಾರಲ್ಲ, ಆ ಜಾಗದಿಂದ ದೂರ ನಿಂತಿಲ್ಲ ಒಬ್ಬ ರೈಲ್ವೆ ಎಂಪ್ಲಾಯಿ ಅಶ್ವಡ್ ಬಾಲೇಶ್ವರ. ಯಾರೇ ನೀವು, ಬರ್ರಿ ಬರ್ರಿ, ಏನು? ದಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬೀನ್ ಫೌಂಡ್. ನನ್ನ ಸಿಕ್ಕೋ ಬರ್ರಿ, ನಮ್ಮ ಸಿಕ್ಕೋ ಬರ್ರಿ, ಆ ಒಂದು ಹ್ಯಾಂಡ್ ಬ್ಯಾಗ್ ಒಂದು ಫೋನ್ ಹೌದಲ್ರಿ, ನನ್ನ ಕಡೆ ಸಿಕ್ಕೋ ಬರ್ರಿ, ನಾಳೆ ತೆಗೆದಿಟ್ಟೆ ಬರ್ರಿ ಅಂತ ಕರ್ಕೊಂಡೋಗಿ ಅವು ಎರಡುಗಳನ್ನ ಕೊಡ್ತಿರ್ಬೇಕ್ರಿ. ಹೌ ಆರ್ ಯು ಫೀಲಿಂಗ್? ಬಾಲೇಶ್ವರ ಮಿಶ್ರ ಬಂದು ಇವನ್ನೆಲ್ಲ ಹರ್ ಫೀಲಿಂಗ್, ಹ್ಯಾಂಡ್ ಬ್ಯಾಗ್ ಫೋನ್ ತಗೊಂಡ್ ಬಂದು ಆ ಹುಡುಗಿನ ಕೇಳ್ತಾರ, ಈಗ ಹೆಂಗದಿರಿ ಅಂತೇಳಿ. ಹೌ ಆರ್ ಯು ಫೀಲಿಂಗ್? ಬಾಲೇಶ್ವರ ಆಸ್ಕಡ್ ರೋಮಾ. ಬಾಲೇಶ್ವರ ರೋಮಾನ್ ಕೇಳಿದ್ರೆ ರೋಮಾ ಹೇಳ್ತಾಳ, ಐ ಆಮ್ ಓಕೆ. ರೋಮಾ ಫಿಶ್ ಬರ್ಡ್ ಸ್ವಲ್ಪ ಗುಣಗುಡ್ತಾಳ, ಬಹಳ ಜೋರಾಗಿ ಮಾತಾಡುವಂತ ಸಾಮರ್ಥ್ಯ ಇನ್ನೂ ಇಲ್ಲ. ಐ ಆಮ್ ಓಕೆ ಅಂತ ಹೇಳ್ಕೊಂಡು ಹೇಳ್ತಾಳ. ಇನ್ ಎ ಫ್ಯೂ ಡೇಸ್, ಅಷ್ಟಾದ್ಮೇಲೆ ಬಾಲೇಶ್ವರ ಹೋಗಿರ್ತಾರ. ಆಮೇಲೆ ಇವಳು ಆರಾಮಾಗಿರ್ತಾರ, ಹಾಸ್ಪಿಟಲಿಂದ ಮಳೆ ಬಂದಿರ್ತಾರ. ಸ್ವಲ್ಪ ದಿವಸ ಆದ ನಂತರ ಒಂದು ಹಂಗ ಇನ್ ಎ ಫ್ಯೂ ಡೇಸ್ ರೋಮಾ ಮೇಡ್ ಎ ಫುಲ್ ರಿಕವರಿ. ಆರಾಮ್ ಮೊದಲು ಪೂರ್ಣ. ಐ ಕಾಂಟ್ ಇಮ್ಯಾಜಿನ್ ಅನ್ಕೊಂತಾಳೆ ಎಚ್ಚರ ಆದ್ಮೇಲೆ, ಪೂರ ಎಚ್ಚರಾಗಿ ಆ ಬಾಲೇಶ್ವರ ಮಾಡಿದಂತ ಹೆಲ್ಪ್ ಅನ್ನು ನೆನಪಿಸ್ಕೊಂಡು, ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ ಹ್ಯಾಡಂಟ್ ಬೀನ್ ದೇರ್. ಅದು ಮಾಡಲ್ ಇದಕ್ಕೇನಂತ ಕರೀತಾರೆ, ಇಫ್ ಕ್ಲಾಸ್. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್, ಏನಾಗ್ತಿತ್ತು ಏನೋ, ಬಾಲೇಶ್ವರ ಅಲ್ಲಿ ಬರೆದಿದ್ದಾರೆ. ಏನಾಗ್ತಿತ್ತು? ಡಾಕ್ಟರ್ ಹೇಳಿದ್ರಲ್ಲ ಅಗರ್ವಾಲ್ ಅವರು, ಶಿ ವುಡ್ ಬ್ಲೀಡ್ ಟು ಡೆತ್ ಅಂತೇಳಿ. ಅದು ಹಂಗತೆ ಆಗೋ ಸಾಧ್ಯತೆ ಇತ್ತು. ಶಿ ಸೇಸ್ ಅಮೇಜ್ಡ್ ಅಂದ್ರೆ ಸರ್ಪ್ರೈಸ್ ಆಗ್ತಾಳ, ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್. ತಾನು ಯಾವ್ಯಾವ ರೀತಿಯಾಗಿ ಪಾರಾಗಲ್ಪಟ್ಲಲ್ಲ. ಅಲ್ಲಿಂದ ಏನು ಅಪೋಸಿಟ್ ಟ್ರೈನ್ ನಾಗ ಒಬ್ಬ ಬರ್ತಿದ್ದ ಬಾಲೇಶ್ವರ ಅಂತೇಳಿ, ಅವ ಜಂಪ್ ಮಾಡ್ದ, ಕೆಳ ಬಂದು ಕೈಯಾಗ ಹಿಂಗತೆ ಎತ್ಕೊಂಡು ಬಂದು ಬುಷ್ ಅಲ್ಲೆಲ್ಲ ಹಾಶ್ ಬಂದು, ಅಲ್ಲಿಂದ ಯಾರು ಬರ್ಲಾರ್ದೆ ಲಾಸ್ಟ್ ಟೆಂಪೋ ಟ್ರಕ್ ಡ್ರೈವರ್ ಬಂದು ಸ್ಮಾಲ್ ಹಾಸ್ಪಿಟಲ್ ತೋರಿಸಿ ನೆಕ್ಸ್ಟ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಿವೈನ್ ಅಲ್ಲಿ ಬಂದು ಇದೆಲ್ಲ ಮಾಡಿದ್ದು ಕೇಳ್ಬಿಟ್ಟು, ಶಿ ವಾಸ್ ಸರ್ಪ್ರೈಸ್ಡ್, ಅಮೇಜ್ಡ್ ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್. ಯಾವ ರೀತಿಯಲ್ಲಿ ಆಕೆ ಅವತ್ತ ರೆಸ್ಕ್ಯೂ ಆಗಲ್ಪಟ್ಲು ಅನ್ನೋದನ್ನು ನೋಡಿಕೊಂಡು ಆಕೆ ಶಾಕ್ ಆಗ್ತಾವ. ಅಯ್ಯೋ ಹೌದಾ, ಇಲ್ಲಿದ್ದ ನಾನು ಸತ್ತು ಬಿಡ್ತಿದ್ನಲ್ಲ ಅಂತೇಳಿ. I think it is astonishing that a stranger would jump off a train and risk his life for me. ಅಂದ್ರೆ ರೋಮ ಹೇಳಿದ ಮಾತಿದ್ದು. I can never repay ಬಾಲೇಶ್ವರ ಅನ್ಕೊಂತಾಳಕ್ಕೆ. ಹೌದಾ, ಐ ಥಿಂಕ್ ಇಟ್ ಇಸ್ astonishing, ಇಟ್ ಇಸ್ ಸರ್ಪ್ರೈಸಿಂಗ್. ಇದು ಆಶ್ಚರ್ಯ. ಏನ್ ಆಶ್ಚರ್ಯ? ದಟ್ ಎ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಟ್ರೈನಿಂದ ಜಿಗಿತಾನ ಅಂಡ್ ರಿಸ್ಕ್ ಹಿಸ್ ಲೈಫ್, ತನ್ನ ಲೈಫ್ ಅನ್ನು ರಿಸ್ಕ್ ಮಾಡಿ ನನಗೋಸ್ಕರ. ನನಗೆ ನಂಬಕ್ಕಾಗಲ್ಲ, ಆಶ್ಚರ್ಯ ಆಗ್ತದ. ಯಪ್ಪ ಎಂತ ಉಪಕಾರ ಮಾಡಿದ್ರು ಅವರು ನನಗೆ. ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರನ ಋಣಾನ ನನಗೆಂದೂ ತೀರ್ಸ್ಲಿಕ್ಕೆ ಆಗೋದಿಲ್ಲ. ನನ್ನ ಜೀವ ಉಳಿಸ್ಬಿಟ್ಟಿಲ್ಲ ಬಾಲೇಶ್ವರ ಅಂತ ಹೇಳ್ಕೊಂಡು ತನ್ನ ಗ್ರೇಟಿಟ್ಯೂಡ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾಳ ಇನ್ ದ ಆಬ್ಸೆನ್ಸ್ ಆಫ್ ಬಾಲೇಶ್ವರ. ಇದು ಬಾಲೇಶ್ವರ ಅಥವಾ ಮತ್ತೆ ಹೊಳ್ಳಿ ಬಂದಾರೋ ಏನೋ ಗೊತ್ತಿಲ್ಲ. ಬಹಳ ದಿವಸ ನಂತರ ಬಾಲೇಶ್ವರ ಅವ್ರ ಮನೆಗೆ ಬಂದಿರ್ಬೇಕು, ಹಂಗೂ ಇರ್ಬೇಕು. ಬಾಲೇಶ್ವರ ಕೇಳ್ತಾರೆ ಇವರು,
ಐ ಆಮ್ ನ್ಯೂ ಟು ಮುಂಬೈ. ಬಾಲೇಶ್ವರ ಹೇಳ್ತಾನೆ, ನಾನು ಮಿರ್ಜಾಪುರದವರು, ಈ ಬಾಂಬೆಗೆ ಹೊಸಬ. ಬಟ್ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ಆದರೆ ನಾನೊಂದು ಗಮನಿಸಿದ್ದೇನೆಂದ್ರೆ ಈ ಊರೊಳಗಿನ ಜನ ಸ್ವಲ್ಪ ಯಾಕೋ ಹೆದರ್ತಾರ್ರಿ, ಬಾಂಬೆ ಜನ. ಸೇಸ್ ಬಾಲೇಶ್ವರ, ಹೂ ಇಸ್ ಸ್ಟಿಲ್ ಲುಕಿಂಗ್ ಫಾರ್ ಎ ಜಾಬ್. ಇನ್ನೂ ಜಾಬ್ ಹುಡುಕ್ತಿದ್ದ, ಸಿಕ್ಕಿದ್ದಲ್ಲ. ಹಿ ವಾಸ್ ಬಿಟ್ವೀನ್ ಜಾಬ್ಸ್, ಹುಡುಕ್ಲಿಕ್ಕೆ ಹತ್ತಿದ್ದ. ಅಂದ ಅವ್ರಿಗೆ, ನಾನು ಈ ಊರಿಗೆ ಹೊಸಬ, ಜನ ಯಾಕೋ ಇಲ್ಲಿ ಹೆದರ್ತಾರ. ದೇ ಫಿಯರ್. ಯಾಕೆ ಜನ ಹೆದರ್ತಾರಂದ್ರ ಒಂದು ರೀಸನ್ ಕೊಡ್ತಾರೆ, ಯಾವ್ದಕ್ಕಾಗಿ ಹೆದರ್ತಾರೆ. ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್. ಟ್ರ್ಯಾಪ್ ಅಂದ್ರ ಹಿಡಿದು ಹಾಕೋದು. ಇನ್ ದ ಕೋರ್ಟ್ಸ್, ಎಲ್ಲರ ಕೋರ್ಟ್ನಾಗ ಹಿಡಿದು ಹಾಕಿದ್ರೆ ಹೆಂಗ, ವಿತ್ ದ ಪೊಲೀಸರು ಬಂದು ಕೋರ್ಟಿಗೆ ಹೇಳ್ಕೊಂಡು ಹೋಗಿ ಅಲ್ಲಿ ಹಿಡಿದು ಹಾಕಿದ್ರು. ಯಾಕಾಕಿ ಹುಡುಗಿನ ರಕ್ಷಿಸಕ್ ಹೋದ್ರಿ ನೀವು, ರಕ್ಷಿಸಕ್ ಹೋಗಿಲ್ಲ, ನೀವ ದುಗ್ಸಿರ್ಬೇಕು, ನಾಟಕ ಮಾಡ್ತೀರಿ, ಹಿಂಗೆಲ್ಲ ಸಿಕ್ಕಾಕೊಳ್ಳೋದು. ಇದಕ್ಕೆ ಟ್ರ್ಯಾಪ್ ಅಂತ ಕರೀತಾರೆ. ಇದಕ್ಕೆ ಜನ ಅಂಜಿ ಬಿಡ್ತಾರ ಬಾಂಬೆದೊಳಗೆ. ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಕೋರ್ಟಿಗೆ ಹತ್ರ ಹೋಗ್ಬೇಕು, ಕೋರ್ಟಿಗೆ ಹೋಗ್ಬೇಕು, ಪೊಲೀಸರು ಚೌಕಾಶಿ ಮಾಡ್ತಾರೆ. ಅವ್ರಿಗೆಲ್ಲ ಎಲ್ಲಿದಪ್ಪ ಸತ್ತರ ಸಾಯಿಲ್ ಯಾರು, ಹೋಗೋದು ಬೇಡ ಅಂತ ಜನ ಹೆದರ್ತಾರ ಬಾಂಬೆ ಜನರು. ಬಟ್ ನನಗೆ ಹಂಗಲ್ವೇ, ಕೋರ್ಟಿಗೆ ಹೋಗ್ತೀನಿ, ಪೊಲೀಸರಿಗೂ ಹತ್ರನೂ ಹೋಗ್ತೀನಿ, ಸಾಯುವಂತ ವ್ಯಕ್ತಿ ಮೊದಲು ಸಹಾಯ ಮಾಡಿ ಉಳಿಸ್ತೀನಿ, ಮುಂದೆ ಏನಾಗತ್ತೆ ನೋಡ್ತೀನಿ ಅನ್ನುವಂಥ ಮೆಂಟಾಲಿಟಿ ನಮ್ಮ ಬಾಲೇಶ್ವರ ಮಿಶ್ರಾ ಅವರು. ಸೊ ವೈ ಡಿಡ್ ಹಿ ಡೂ ಇಟ್? ಯಾರೊಬ್ಬರು ಕೇಳ್ತಾರ, ಬಾಲೇಶ್ವರ ಅವರೇ ನೀವು ಆ ಹುಡುಗಿಗೆ ಯಾಕಂತ ಹೆಲ್ಪ್ ಮಾಡಿದ್ರಿ, ಯಾಕೆ ಹೆಲ್ಪ್ ಮಾಡ್ಬೇಕು ಅಂತ ಅನಿಸ್ತು? ಬಾಲೇಶ್ವರ, ಇಲ್ಲ, ನಾನು ಹೆಲ್ಪ್ ಮಾಡೋದ್ರಿಂದ ಅವಳಿಗೆ ಉಳಿತಾಳ, ಮತ್ತೆ ನನ್ನ ಹೆಸರು ಪ್ರಸಿದ್ಧ ಆಗ್ತೈತಿ, ಮತ್ತು ನಾಳೆ ನನ್ನ ಪೇಪರಿಗೆ ಬರ್ತೈತಿ, ಇಂಥವೆಲ್ಲ ಆಶೆ ಆಮಿಷಗಳು ಸಾಧ್ಯನೇ ಇಲ್ಲ. ಬಾಲೇಶ್ವರ ಸಿಂಪಲ್ ಆಗಿ ಒಂದು ಆನೆಸ್ಟ್ ಆಗಿ ಅನಿಸ್ತದೆ, ಶಿ ನೀಡೆಡ್ ಹೆಲ್ಪ್. ವಿಚಿತ್ರಪ್ಪ ಇದ್ರು. ಯಾಕೆ ಹೆಲ್ಪ್ ಮಾಡಿದ್ರೆ? ಅವಳಿಗೆ ಹೆಲ್ಪ್ ಅವಶ್ಯಕತೆ ಇತ್ತು, ಕೊಟ್ಟೆ. ಬಾಲೇಶ್ವರ ಪುಟ್ಸ್ ಇಟ್ಸ್ ವೆರಿ ಸಿಂಪ್ಲಿ. ಆಗದೆ ಆರಾಮಾಗಿರಿ. ಏನು ಹಿಂದ ಆಕ್ಷನ್, ತಾನು ಮಾಡಿದಂತ ಆಕ್ಷನ್ ಹಿಂದ್ಗಡೆ ಏನಾದರೂ ಉದ್ದೇಶ ಏನೇನು ಇಲ್ಲ. ಅವಳಿಗೆ ಅವಶ್ಯಕತೆ ಇತ್ತು, ಸಹಾಯ ಮಾಡೀನಿ, ನನಗೇನು ಬೇರೆ ಏನು ಹೊಳದಲೇ ಇಲ್ಲ ಅಂತ ತಿಳ್ಕೊಂಡು. ದಟ್ ಡೇ ಇಟ್ ವಾಸ್ ರೋಮಾ. ಇವ್ರು ಹೇಳ್ತಾರೆ ಬಾಲೇಶ್ವರ, ಅವತ್ತಿನ ದಿವಸ ರೋಮಾ ಇದ್ಲು, ಟುಮಾರೋ ಇಟ್ ವುಡ್ ಬಿ ಯು ಆರ್ ಮೀ ಬೈ ದ ಟ್ರ್ಯಾಕ್ಸ್. ಬ್ಯೂಟಿಫುಲ್. ಬ್ಲೀಡಿಂಗ್ ಅಂಡ್ ಅಲೋನ್. ಬಾಲೇಶ್ವರ ಮಿಶ್ರಾ ಅವ್ರ ಮಾತುಗಳು. ಅವತ್ತಿನ ದಿವಸ ಅಲ್ರಿ, ಹೆಲ್ಪ್ ರೀ, ಅವಶ್ಯಕತೆ ಇದ್ದ ಟೈಮ್ದೊಳಗೆ ಹೆಲ್ಪ್ ಮಾಡದೆ ಹೋದ್ರೆ ಏನ್ ಪ್ರಯೋಜನ, ನಾವು ಮನುಷ್ಯರ ಯಾಕ ಅಂತೇಳಿ. ಅವತ್ತಿನ ದಿವಸ ಅವಳಿಗೆ ಹೆಲ್ಪ್ ಬೇಕಾಗಿತ್ತು, ನಾ ಹೆಲ್ಪ್ ಮಾಡಿದೆ. ಮತ್ತೆ ಅವತ್ತಿನ ದಿವಸ ರೋಮಾ ತಲ್ರೇಜ ಇದ್ರು. ದಟ್ ಡೇ ಇಟ್ ವಾಸ್ ರೋಮಾ ತಲ್ರೇಜ. ಟುಮಾರೋ, ಇನ್ನೊಂದಿನ, ನಾಳೆ, ಇಟ್ ವುಡ್ ಬಿ ಯು ಆರ್ ಮೀ, ನೀವಾದ್ರೂ ಇರ್ಬೋದು, ನಾನಾದ್ರೂ ಇರ್ಬೋದು, ಇನ್ ದ ಬೈ ದ ಟ್ರ್ಯಾಕ್ಸ್, ಬ್ಲೀಡಿಂಗ್ ಅಂಡ್ ಅಲೋನ್. ಹೌದಲ್ಲ? ಮತ್ತೆ ಇಂಥ ಟೈಮ್ದೊಳಗೆ ಯಾರು ಬರ್ದೇ ಇದ್ದಾರೆ ಹಂಗ್ರಿ ಸರ್? ಆಕೆ ಬಿದ್ದಿದ್ಲು, ಆಕೆಗೆ ಸಹಾಯ ಬೇಕಾಗಿತ್ತು, ಸಹಾಯ ಮಾಡೀನಿ. ಅಂಥದ್ದೇನು ಬಹಳ ಗಡಂದಾರಿ ಕೆಲಸ ಮಾಡಿ ನಾನು ಏನ್ ಮಾಡಿದ್ದು ಸಿಂಪಲ್, ಯಾರಾದ್ರೂ ಮಾಡುವಂತ ಕೆಲಸ ಅಂತ ಹೇಳ್ಕೊಂಡು ತನ್ನ ಕೆಲಸದ ಬಗ್ಗೆ ಬಾಲೇಶ್ವರ ಮಿಶ್ರಾ ಅವರು ತಾನೇನು ದೊಡ್ಡ ಕೆಲಸ ಮಾಡಿಲ್ಲ, ಅತ್ಯಂತ ಸಾಮಾನ್ಯ ಜನ ಮಾಡುವಂತ ಕೆಲಸ ಮಾಡೇನೆ ಅಂತ ತಿಳ್ಕೊಂಡು ತೃಪ್ತಿ ಪಟ್ಕೊಂತಾರ, ಆನಂದ ಪಟ್ಕೊಂತಾರ. ಅದಕ್ಕಿಂತ ಹೆಚ್ಚಿಗೆ ಜಂಬ ಏನಿಲ್ಲ, ಯಾವುದೇ ಆಶೆ ಆಮಿಷ ಏನಿಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಫ್ರೆಂಡ್ಸ್.